ಅಲ್ಲ ಆಕಿನ ನಿಂಗೆ ಸೊಸಿ ಮಾಡ್ಕೊಂತ ಯಾರು ಹೇಳಿದ್ರಿವ? ಅಲ್ಲ ಅದು ನಿನ್ನ ಮಗ್ಗೇನು ಬಂತಂತ ಆಕಿನ ತಂದು ಈ ಮನೆ ಈ ಹಳ್ಳ್ಯಾಗ ಹೋಗಿಸ್ತೇನಂತಾನ ಇದ್ ಬಾಳೆ ಮಾಡ್ತಾಳ ಆಕಿ. ಮುಗಿದು ಹೋದ್ ಕತಿ. ಅದಕ್ಕೇನು ಒಲಿ ಊದಿ ಗೊತ್ತಾ, ಏನೋ ರೊಟ್ಟಿ ಬಡದು ಗೊತ್ತಾ, ಮುದ್ದಿ ತಿರುವಿ ಗೊತ್ತಾ, ಸಾರು ಮಾಡಿ ಗೊತ್ತಾ? ಅದು ಏನು ಮಾಡ್ಕೊಂಡು ತಿಂತತೇವ ಈ ಹಳ್ಳ್ಯಾಗ? ಅದನ್ನ ಅಂತಾನೆ ಶಾಂತಕ್ಕ, ಒಲಿ ಊದೋದು ಒಲೆವ ನಮ್ಮ ಮನ್ಯಾಗ ಗ್ಯಾಸ್ ಐತೆ ಅಂತೇಳಿ ಇಟ್ಕೋ, ಆಕಿನೂ ಗ್ಯಾಸ್ನೇ ಮಾಡ್ಬೇಕಂತೇಳಿ ಇಟ್ಕೋ. ಆದ್ರೆ ಆಕಿ ಹಾವ ಬಾವ ನೋಡಿದೆ ಚಂಬಕ್ ಚೆಲ್ಲು ಇದ್ದಂಗದ ಆಕಿ ಡಿಂಗ್ರಿ ಬಿಲ್ಲಿ ಅಂತ ಆಕಿ ಅತ್ತಿ ಮಾವನ್ ನೋಡಕ್ಕೆ ಆಕಿ. ಮುಗಿದು ಹೋತ್ ನನ್ನ ಕತಿ. ಮೊದಲೇ ನನ್ನ ಗಂಡ ಕುಡಿದು ಬಂದ್ರೆ 2 ದಿನ ಹೇಳಂಗಿಲ್ಲ, ಮಕ್ಕೊಂಡ್ಬಿಡ್ತಾನೆ. ಇನ್ನಾಕಿ ಕಡೆ ಅದಿ ಅಂತ ವರ್ಲಿಸ್ಕೋಬೇಕ ಏನು ಅನ್ನಿಸ್ಕೋಬೇಕ ಗೊತ್ತಿಲ್ಲ. ಈ ಭಾಡೆ ಮಾಡೋದು ಇಂತಿಂತಾವ್ ನೋಡತ್ತಾಗ. ಅಲ್ಲ ಇವ್ ನನಗೆ ಹಿಂಗೆ ಮಾಡ್ತಾಳ ಅಂತ ನಾನು ಅನ್ಕೊಂಡಿದ್ದೆ ಅಲ್ವಾ? ಅಲ್ಲ ನನ್ನ ಮಗಗೆ ಅದು ಏನು ಇಷ್ಟ ಆಗ್ಯಾಳ ಏನು? ಗಂಡ್ರ ಮೇರಂಗ್ ಪ್ಯಾಂಟೊಂದು ಹಾಕೊಂಡು ನಿಂತತಿ ಯವ್ವ. ಅದ್ರ ಮಾಸಡಿ ನೋಡಿದ್ರೆ ಮತ್ತೆ 3 ದಿನ ಊಟ ಹೋಗುದಿಲ್ಲ ಶಾಂತಕ್ಕ. ಅದು ಎಂತ ಒಳ್ಳೆ ಮಾತಾಡ್ತಾಳಂತಿ. ಅತ್ತೆಗೆ ಮೊನ್ನೇನ ಬಿಡು ಗೊತ್ತಾಗ್ಲಾರ್ದ ಮಾತಾಡಾಳ ಅಂತೇಳಿ ಇಟ್ಕೋ. ಅತ್ತಿ ಆಗಕ್ಕಿ ಅಂತೇಳಿ ಬಾಯಿ ಬಿಟ್ಟು ನನ್ನ ಮಗ ಈಕಿ ನಮ್ಮವ್ವ ಅಂತ ಹೇಳಕತ್ರ ಏನಂತಾಳ? ಈಕಿ ನಿಮ್ಮವ್ವನ ಏನು ಬಾಡಿಗೆ ಯಾವ್ದಾರು ಬೇರೆದ್ರನ್ನ ತೋರಿಸಿ ಅನ್ನಕತ್ತೀಯನ ಅಂತ ಕೇಳ್ತಾಳ. ಏನು ಹೇಳ್ತಿ ಇದಕ್ಕೆ? ಅಂದ್ರೆ ನಿಮ್ಮವ್ವ ಹೌದಲ್ಲ ಅಂತಾಳಕ್ಕೆ. ಅದು ಒಲೆವ ಹೌದು ನಮ್ಮವ್ವನ ಅಂತ ಹೇಳಿದ. ಆಮೇಲೆ ಅಂಜಿ ಒಂದಿಟ್ಟು ಹೆದರಿ ಬೆದರಿ ಮಾತಾಡೋದು ಇಲ್ಲ ಇಲ್ಲೇ ಇಲ್ಲ. ಏನನ್ಲಕ್ಕೆ ಡಿಂಗ್ರ ಬಿಲ್ಲಿ? ಏನು ಅನ್ನಕ್ಕೇನೈತ್ ಬೇ? ಒಂದಲ್ಲ ಎರಡಲ್ಲ ಮಾತಾಡಿದ್ದ. ಇದ ಮನಿ ಕೋಳಿ ಗೂಡು ಇದ್ದಂಗ ಐತಿ ಅಂತ. ಕೋಳಿ ಗೂಡ್ನಂತ ಮನಿಗೆ ಏನು ಬಗ್ಗಾಕ್ ಬಂದ್ಲಿಕ್ಕಿ? ಹಳ್ಳಾಗಿದ್ದಾರ ಮನಿ ಇನ್ನೆಂತಾದಿರ್ತದೆ? ದೊಡ್ಡ RCC ಬಿಲ್ಡಿಂಗ್ ಇರ್ತತನ? ನೋಡಿ ಶಾಂತಕ್ಕ, ಇದಕ್ಕೆ ಮತ್ತೆ ಹೊಟ್ಟೆ ಬೆಂಕಿ ಬೀಳೋದಲ್ಲ ಅಂತ ಬೀಳತಂತೆ. ಈಕಿ ನಾಳೆ ಲಗ್ನ ಈಗ ಮಾಡ್ಕೊಂಡ್ರೆ ನನ್ನ ಮಗನ ಈ ಮನೆ ಬದುಕ್ತಾಳಂತೆ ಮಡಿಯ. ಇದ್ದೊಬ್ಬ ಮಗನ ಆರಿಸ್ಕೊಂಡು ಪುರ್ರ ಅಂತ ಕರ್ಕೊಂಡು ಹೋಗ್ತಾಳ ಅಷ್ಟೇ. ಈ ಬಡ್ಯಾಗ ಅರ್ಥ ಆಗೋಲ್ತು. ಅದೇನು ಕಾಣಬಾರ್ದು ಖಂಡನ ಏನ ಬಿತ್ರಿ ಕಡೆ. ಆಕಿ ಮಕ ನೋಡೋ 3 ಸಂಕ್ರಾಂತಿ ಆದ್ರೂ ಅನ್ನ ಸಿಗಂಗಿಲ್ಲ ಹಂಗದಾಳ ಆಕಿ. ಅಂತ ಆಕಿನ ಮದಿ ಮಾಡ್ಕೋಬೇಕಂತ ಇವಂತಾನ. ಏನ ಕೋಳಿ ಗೂಡಿದ್ದಂಗ ಐತಂತ ನೋಡಕಿನ. ಅಲ್ಲಿರ್ಬೇಕಿತ್ತಕಿನ ತುರ್ವ ಹಿಡ್ದ ಬಡಿತಿದ್ದೀಕಿನ್ನಕಿನ. ನೋಡಕಿನ ಊರ್ ಬಿಡಾಡಿನ ಎಟ್ಟಿರ್ಬೇಕಕ್ಕಿಗೆ. ಸಾಕಾಗೈತೆ ಶಾಂತಕ್ಕ ನನಗಂತರೂ. ಯವ್ವ ಎಲ್ಲಿ ಯಾವಾಗ ಆಕಿನ ಕಟ್ಕೊಂಡು ಮನೆಗೆ ಬರ್ತಾನ ಅನ್ನಂಗೆ ಆಗ್ಬಿಟ್ಟತ್ ನೋಡತ್ತಾಗ. ಏನು ಹಿಂಗಂದ್ರೆ ಈ ವಯಸ್ಸಿನ ಹುಡುಗರು ಈ ವಯಸ್ಸಿಗೆ ಬಂದ್ಮೇಲೆ ಹಿಂಗೆ ಮಾಡಿದ್ರೆ ಏನು ಮಾಡಕತ್ತೈತಿ ನೋಡು ಶಾಂತಕ್ಕ. ಏನು ಮಾಡ್ಬೇಕೀಗ? ದೇವ್ರೇ, ಇದು ಒಳ್ಳೆ ಪೀಕ್ಲಕ್ ಬಂತು ಬಿಡು. ಶಾಂತಕ್ಕ ಮಾಡ್ಕೋಬೇಡಪ್ಪ ಯಪ್ಪ. ಈಗ ಬೇಡ, ಈ ನಮ್ನಿ ಉರಿತಾಳಿಕೆ ಅಡ್ಡ, ಈಕೆ ಬೇಡ ಅಂದೆ. ಇಲ್ಲ ನನಗೆ ಆಕಿನೇ ಬೇಕು ಅಂತಾನ. ಏನು ಹೇಳ್ತಿದ್ದಕ್ಕ? ನನಗೆ ಯಾಕ ಶಾಂತಕ್ಕ ಇವ ಆಕಿನ ಕೈ ಬಿಡಂಗೆ ಕಾಣಂಗಿಲ್ಲ. ಇವ ಆಕಿನ ಬಿಡಲ್ಲ, ಆಕಿ ಒಂದು ಮದುವೆ ಮಾಡ್ಕೊಂಡ್ಲ ಅಂದ್ರೆ ಮುಗಿದು ಹೋದ್ಕತಿ. ಇನ್ನು ಆಕೇನು ಇಲ್ಲಿ ಸಂಸಾರ ಮಾಡಲ್ಲ. ಅದ್ರ ಅರಿಬೆ ಅದ್ರ ಮಾತಾ ಅದು ಹೋಲಿ. ಅವ್ರ ಅಪ್ಪ ಅವ್ರ ಹೋಗರ ತಿಳಿ ಹೇಳಿ ಆ ಬುದ್ಧಿ ಹೇಳಿಸಿ ಮಗಳನ್ನ ಸರಿ ಮಾಡ್ಸಕ್ಕೆ ಅವ್ರ ಅಪ್ಪ ಅವ್ರವ್ನು ಅವು ಬಿಕ್ಕೆಟ್ಟಿದ್ವು ಹಂಗಾದವು. ಅವು ಬಿಕ್ಕೆಡಿ ಊರು ಬಿಕ್ಕೆಡಿವು ಅವ್ರ ಪಿಡಗ್ ಹಾಯ್ಲಿ ಅವು ಹಂಗಾದವ. ಅವ್ರ ಗಂಟೆ ಎದ್ದು ಗಟಾಸ್ಲಿ, ಅವ್ರ ಹುಗುದು ಉಗ್ಗಿ ಉಂಡು ಬರಲಿ, ಸಿದಿಗೆ ಕಡೆ ಸಿಂಗಾರ ಮಾಡ್ಲಿ. ಅದ್ರ ಅವ್ವ ಆಗ ಹೆಣ್ಣು ಹಡ್ದ ನನ್ನ ಹೆದರಿಕಿನೇ ಇಲ್ಲ ಕಾಣ್ತದಕ್ಕೆ. ಅಲ್ಲ ಏನು ಊರೂರ ಮೇಲೆ ಬಿಟ್ಟು ತಿರುಗ್ತಾಳ ಒಂದಳತಿ ಅಂದ್ರೆ ಈಗ ಈ ನಮ್ನಿ ಊರೂರ ಮೇಲೆ ಬರ್ತಾಳ. ಒಂದು ವಯಸ್ಸಿಗೆ ಬಂದ ಮಗಳು ಎಲ್ಲಿ ಹೋದ್ಲು ಎಲ್ಲಿ ಬಿಟ್ಲಂತ ನೋಡುವಷ್ಟು ಇದಿಲ್ಲ ಸೌಜನ್ಯತೆ. ನೋಡಿ ಏನ್ ಮಾಡ್ತಿ? ಒಬ್ಬ ಹುಡುಗನ ಮನೆಗೆ ಹೋಗಿ ಮದುವೆ ವಿಚಾರ ಮಾತಾಡ್ತಾಳೆ ಈಕಿ ಅಂದ್ರೆ ಎಷ್ಟರ ಮಟ್ಟಿಗೆ ಅವ್ರವ್ ಬಿಗಿತ್ನಂಗೆ ಬೆಳೆಸಿರ್ಬೇಕು. ನೀ ವಿಚಾರ ಮಾಡಿ ಶಾಂತಕ್ಕ. ಇಂತಾಕಿ ನಮ್ಮ ಮನೆ ಸಸಿಯಾಗಿ ಬರ್ಬೇಕನ? ಮೊದ್ಲ ನಮ್ಮೂರಾಗ ನಮ್ಮ ಹಳ್ಳ್ಯಾಗ ಶಾಸ್ತ್ರ ಸಂಪ್ರದಾಯ ಏನು ಬದಿ ಕುಳ್ದಾವ್. ಏನು ಎಷ್ಟು ನೇಮ ನಿತ್ಯ ಪೂಜೆ ಪುನಸ್ಕಾರ ವಾರ ಹಿಡಿತೇವಿ. ಆಷಾಢದಾಗದು ವಾರ ಮಾಡಿರ್ತೇವಿ. ಎಲ್ಲ ದೇವ್ರ ಗುಡಿ ತುಂಬಬೇಕು, ಎಷ್ಟು ಪೂಜೆ ಪುನಸ್ಕಾರ ಮಾಡ್ಬೇಕು, ಪಂಚಮ್ಯಾಗ ಉಂಡಿ ಕಟ್ಟಬೇಕು. ಪ್ರತಿಯೊಂದನ್ನು ದೀಪಾವಳಿಯಾಗೂ ಅಷ್ಟೇ ನಾವೆಲ್ಲ ಮನಮ್ಯಾಗ 9 ದಿನ ಉಪವಾಸಿದ್ದು ಕಾಲಿಗೆ ಚಪ್ಪಲ್ ಹಾಕೋಲಾರ್ದಂಗ ಒಂದತ್ತು ಮಾಡಿ ದೇವ್ರ ದಿನ ಅಡ್ಡಾಡಿ ಬರ್ತೇವಿ. ಇಷ್ಟೆಲ್ಲ ಅದಾವ ಮನ್ಯಾಗ. ಆಕಿ ಮಾಡ್ತಾಳ ಶಾಂತಕ್ಕ? ಮಾಡ್ತಾಳನ ಶಾಂತಕ್ಕ? ಇವನ್ನೆಲ್ಲ ಆಕಿ ಸಾಧ್ಯನೇ ಇಲ್ಲ ಆಕಿ ಮಾಡಾಕ. ಮುಗುದೋತ್ ನನ್ನ ಮನಿ ಸಂಪ್ರದಾಯ ಎಲ್ಲದ ಗೂಡ ಹಾಕತ್ತದ. ಅದಕ್ಕವ ಯವ್ವ ಎಂತದರ ಆಗ್ಲಿ ನಮ್ಮ ಹಳ್ಳ್ಯಾಂದ ಮೊದಲು ಕಟ್ಟಿಬಿಡೋಣ ಆಕಿಗೆ ಅಂತೇನೆ ನಾನು. ಮೊದಲು ಶಾಂತಕ್ಕ ಎಂತದರ ಒಂದು ಬೇಕಾಗಿತ್ತು ನನಗೆ. ಈ ಭಾಡೆ ಹಿಂಗೆ ಮಾಡ್ತಾನಂತ ಮೊದಲ ಗೊತ್ತಾಗಿದ್ರ ಪಾರಕ್ಕನ ಮಗಳು ಆಕಿನ ಕೇಳ್ಬಿಡಕ್ ಬರ್ತಿತ್ತಲ್ಲ ಶಾಂತಕ್ಕ. ಬಂಗಾರದಂಗಂತ ಹುಡುಗಿ ಹೊಳ್ಳಿ ಮಾತಾಡ್ತಾಳ ಅನ್ನಕೇನ ಕರೆಕ್ಟಾಗಿ ಇದ್ದಿದ್ದಂಗೆ ಮಾತಾಡ್ತಾಳ ಅಷ್ಟ. ಮತ್ತೆ ಆಕೇನ ಇಲ್ಲ ಬರ್ದೇನು ಮಾತಾಡ್ತಾಳ ಅನ್ನಂಗಿಲ್ಲ ಏನಿಲ್ಲ. ಇದ್ದಿದ್ದಂಗೆ ಹೇಳ್ತಿದ್ಲು. ಆಕಿನ ಸುಮ್ಮನೆ ನನ್ನ ಮಗ ತೊಗೊಂಡ್ಬಿಟ್ಟಿದ್ರಕ್ಕಿತ್ತಲ್ಲ ಇವ. ಪಾರಕ್ಕನ ಗೊತ್ತಿದ್ದಕ್ಕಿದ್ಲು, ಎಷ್ಟು ತಿಳಿ ಬುದ್ಧಿ ಮಾಡಾಕಿದ್ಲು. ನನ್ನ ತಲೆಯಾಗಿ ವಿಚಾರ ಬರ್ಲಂಗೆ ಹೋಗ್ಬಿಡ್ತಲ್ಲ ಕಬರ್ಗೇಡಿ. ಆಕಿ ನಿನ್ನ ಮಗನ ಮಾರಿಕೆ ಆಕಿ ಅಲ್ಲಲ್ಲಿ ನಿನ್ನ ಮಗನಿಗಿಂತ ಒಂದು 2 ವರ್ಷಕ್ಕನ ದೊಡ್ಡಕ್ಕೆ ಕಳಕ್ಕೆ. ಆದ್ರ ಆಕಿತ್ ಬಿಡ ಶಾಂತಕ್ಕ. ಅಷ್ಟಕ್ಕೂ ನಮ್ದಂತ ಇರ್ತಿತ್ತ ಅಲ್ಲ ನೋಡ್ತಿಲ್ಲ. 1.5 ವರ್ಷ ಅಷ್ಟ ಪರಕ್ ಆಗದ, ಬಾಳೇನಾಗಲ್ಲ ಶಾಂತಕ್ಕ. ಏನ್ ಮಾಡೋದು ನೋಡ ಈಗ? ಇದು ಯಾವ್ದ ಗಂಡ್ರ ನಿಂತಂದ್ ಮನೆಗೆ ಇಟ್ಕೊಳ್ಳೋ ಬದ್ಲಿ ಬ್ಯಾರೆ ಯಾವ್ದದ ಪಾಪ ಶಾಂತ ಪಾರಕ್ಕನ ಮಗಳನ್ನ ಮಾಡ್ಕೊಂಡ್ಬಿಡ್ತಿದ್ನ್ಯಾ ನಾನು. ಈಗ ಏನ್ ಮಾಡೋದ ಶಾಂತಕ್ಕ? ನನ್ನ ಮಗ್ಗೊಂಚು ನೀನ ಬಂದು ಬುದ್ಧಿ ಹೇಳ ಶಾಂತಕ್ಕ. ತಿಳ್ಕೊತಾನ. ನಾನು ಅದಕ್ಕೆ ಹುಬ್ಬಳ್ಳಿ ಪೇಟೆ ಕೆಲ್ಸಕ್ಕೆ ಹೋಗ್ಬೇಡ ನೀನಂತೆ ಬಿಡ್ಸಕತ್ತೇನಿ. ಮನ್ಯಾಗ ಬೇಕಾದಂಗೆ ದನ ಕರದವ್ ನೋಡ್ಕೊ. ಈಗ ಸದ್ಯಕ್ಕಂತೂ ಅಲ್ಲಿ ಹೋಗ್ಬೇಡಪ್ಪ ಅಂತ ಹೇಳಿ ಬಿಡಿಸೇನಿ. ಇವತ್ತು ಕಳಿಸಿಲ್ಲ ಕೆಲ್ಸಕ್ಕೆ. ಹೌದಾ? ಅಲ್ಲ ಆಕೆ ಹಂಗಿದ್ದಕ್ಕೆಂತಿ ನಿನ್ನ ಮಗನ ಅದು ಹೆಂಗೆ ಇಷ್ಟಪಟ್ಟಿದ್ದಾಳಂತ ಆ ಬಿಡಾಡಿ ಮಾತ್ನಾಗ ಗೊತ್ತಾಗತ್ತೆ ಶಾಂತಕ್ಕ. ಅವು ಎಂತ ಇದಾವ ಅಂದ್ರೆ ಮನಿ ಹಳೆಯನ್ನ ಹುಡುಕ್ಯಾಡಕತ್ತಾವ ಅವು ಗೊತ್ತನ. ಅಂತ ಬಿಕ್ಕೇಡಿ ಹೋದವ ಅವು ಮನಿ ಹಳೆಯನ್ನ ಹುಡುಕ್ಯಾಡಕತ್ತಾರ ಅವ್ರು. ಚಲೋ ಇದ್ದಾರೆ ಯಾಕೋ ಕರಿ ಇವ್ರ ಮನಿ ಹಳೆ ಆಗಿ ಇಂಥವ ಯಾವರ ಕಬರ್ಗೇಡಿ ಅಂತ ಒಕ್ಕವು.
ಅಯ್ಯೋ ಪಾಪ. ಅತ್ತಿಯರ ಅತ್ತಿ ನೀನೇ ಒಟ್ಟು ಹೋಗಿ ಬುದ್ಧಿ ಹೇಳಂಗಾರ ಪಾಪ. ನೋಡು ಹೆಂಗ್ ಮಾಡಾಕತ್ತ ಹುಡುಗ. ಇವ ನಾನೇನ್ ದೊಡ್ಡಿದ ನಾ ಬುದ್ಧಿ ಹೇಳತ್ಲೆ ತಿಳ್ಕೊಳಕ. ನಾನಾರ ಏನ್ ಹೇಳಕೈತಿ. ಹೋಗಿ ಬುದ್ಧಿ ಹೇಳಿದ್ರೆ ಕೇಳ್ತಾವ ನಾವು ಹುಡುಗರು. ಈಗಿನ ಹುಡುಗರು ನಿಮ್ಗೆ ಯಾಕೆ ಬೇಕು ಅಂದ್ರು ಅಂದ್ವ ಮತ್ತೆ ಮರ್ಯಾದೆ ಕಳ್ಕೊಂಡ್ ಬರುದಲ್ಲಿಂದ. ಆಯ್ತು ಒಂದ್ ಮಾತು ಸಂಜೆಗೆ ಹೋಗಿ ಹೇಳ್ತೇನೆ. ನೋಡಣ ಆ ಹುಡುಗ ಯಾಕದು ಬಿಟ್ರೆ ಬಿಡಬಾರ್ದು ಪಾಪ. ನಮ್ ಗಿರ್ಜಿಷ್ಟು ಒದ್ದಾಡಕತ್ತಾಳ, ನೋಡ್ಕೊಂಡಾರ ಹೆಂಗ್ ಸುಮ್ಮನಿರೋದು. ಶಾಂತಕ್ಕ ಏನಾತ ಬಂದೇನ್ ಪರಕ್ಕ 100 ವರ್ಷ ಸಾಯಸ್ ನೋಡು. ಏನಿಲ್ಲವಾ ಏನಾಗಿತ್ತು ಗೊತ್ತನ? ಏನ ಆ ಹುಡುಗಿ ನಿನ್ ಸೊಸಿ ಏನಾಗಿರ್ದಿ? ಒಗ್ಗ ಆತದ. ಅಲ್ಲ ನಿನ್ನ ಮಗ ಹಿಡಿತ ಚಲೋದ ಹಿಡ್ದ ಅನ್ಬಿಡು. ಅಯ್ಯೋ ದೇವ್ರೇ, ನಿಂದೊಂಥರ ಬಾಳೆ ಆದ್ರೆ ನಂದೊಂಥರ ಆಗೈತವ. ನಂದರ ಏನ್ ಸುದ್ದ ಅಂತ ತಿಳ್ಕೊಂಡಿಯಾ? ನನ್ನ ಆದ್ನಿ ಮಗಳನ್ನ ನನ್ನ ಮಗ ಊರ್ ಭಾಡೆ ತಗೊಂಡ್ ಕಟ್ಕೊಳಕತ್ತಿಲ್ಲ. ಈಗ ಬ್ಯಾಡ ಅಂತ ಇವತ್ತು ಬೆಳಗ್ಗೆ ಬಂದ್ ಹುರುಪ್ ಜಗಳ ಆಗೈತಿ. ಅವೇನ್ ಬಿಡಾಕತ್ತಿಲ್ಲ. ಇನ್ನ ಯಾಕೆ ಮನೆಗೆ ಬಂದಿಂದಿ ಏನೈತಿ ಯಾರಿಗ್ ಗೊತ್ತ? ಅಯ್ಯ ಸುಮ್ನಿರ ಪರಕ, ನಿಂದ ಹಂಗಲ್ಲ. ನಿಂದ ಬೇರೆ ತರ ಐತಿ, ನಮ್ದ ಬೇರೆ ತರವ. ನಿಂದ ಏನ್ ಗೊತ್ತನ, ನೀನು ಬೇಡ ಅನ್ನಕತ್ತಿ ಯಾಕೆ ಮಾಡ್ಕೊಂಡ್ ಬಂದಾಕಿ ನಾಳಿದ ಮನ್ಯಾಗಿರ್ತಾಳ. ಮುದಿಕೆ ಐತಿ, ಮುದಿಕೆ ಹೇಳಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊತ್ತೈತಿ. ಆಕೆ ಗಂಡ್ರ ಮೇರಂಗ ಗಂಡುಡ್ರಂಗ್ ಪ್ಯಾಂಟಂಗಿ ಹಾಕೊಂಡು ಅಡ್ಯಾಡಕ್ಕೆಲ್ಲ ಸಿಟಿಯಾಗಿ ಬೆಳೆದಕ್ಕೆಲ್ಲ ಒಲಿಗಿಲೆ ಮಾಡಿ ಗೊತ್ತೈತಿ. ಎಲ್ಲ ಗೊತ್ತೈತಿ, ಶಾಸ್ತ್ರ ಸಂಪ್ರದಾಯ ನಡೆಸ್ತೇಕದಾಳ. ಇದು ನಮ್ದು ಹಂಗಲ್ಲವ ಕತಿ. ಒಂಥರ ಇವೆಲ್ಲ ಮಾಡ್ತಿರ್ತಾವೋ ಏನ್ ಮಾಡ್ತಾವೋ ದೇವ್ರಿಗೆ ಗೊತ್ತು. ಅಲ್ಲ ನಿಮ್ಮ ಮಗಳಿಗೂ ಪಾಪ ಇಷ್ಟ ಇಲ್ದೇರ ಮದುವೆ ಮಾಡಾಕತ್ತೀರಂತಲ್ಲ. ಇರಿ ನಿನಗೆ ಯಾರಂದ್ರ? ಅಲ್ಲ ಮನ್ಯಾಗ ಇರ್ತಿ, ಇವೆಲ್ಲ ಯಾವಾಗ ತಿಳ್ಕೊಂಡೆ ನೀನು? ನಿನ್ ಸೊಸಿದ ದೇಹ ಅಷ್ಟ ಮನ್ಯಾಗ ಇರ್ತತಿ, ಮನಸ್ಸು ಮನಿ 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 ಹರಗ್ಯಾಡಕ್ ಹೋಗಿರ್ತತಿ ಅಲ್ಲ. ಏ ಅಮ್ಮ, ಮನಸ್ಸಿಗೇನು ಕಿವಿ ಐತೇನು ಕೇಳ್ಕೊಂಬರಾಕ ಹರಗ್ಯಾಡಕ್ ಹೋದ್ರು? ಹಂಗಲ್ಲದ. ಪ್ರಶ್ನೆ ಇರೋದು ಅದು ಅದ್ರದಲ್ಲ. ಇವ್ರ ಪಾರ್ವತಿ ಅಕ್ಕರ್ದ ಮಗ ಅದನ್ನಲ್ಲ, ಪಾರಕ್ಕರ್ ಮಗ. ಮತ್ತೆ ನಮ್ಮ ಮನೆಯವ್ರ ಫ್ರೆಂಡ್ ಅಲ್ಲನ, ಅವ್ರವ್ರ ಮುಂದೆ ಅಂದ್ರಂತೆ, ಇವ್ರು ನನ್ನ ಮುಂದೆ ಅಂದ್ರು. ನಿಮ್ಮ ಮುಂದೆ ಹೇಳಕ್ ನೆನಪು ಹಾರಿರ್ಬೇಕು. ಹಂಗನ್ ಮತ್ತೆ ಅದಂತ ನನಗೆ ಹೆಂಗೆ ಗೊತ್ತಾತಪ್ಪ ಅಂತೇಳಿ. ನೋಡವ ಹಿಂಗೈತ್ ಪಾಪ. ಯಾಕ ನಿನ್ ಮಗಳಿಗೆ ಯಾಕೆ ಮನಸ್ಸಿಲ್ಲ ಅಂತ? ಅಯ್ಯೋ ಇದು ನನ್ನ ನಾದ್ನಿ ಅದಾಳಲ್ಲ, ಆದ್ ಹುಡುಕೈತಿ ಸಂಬಂಧನ. ನಾದ್ನಿ ತಂದತಿ ಸಂಬಂಧ. ಇದನ್ನ ಏನೋ ಏನೋ ಮದುವೆ ಮಾಡ್ಕೊಂಡ್ರೆ ನನ್ನ ಮಗಳು ನೆಮ್ಮದಿಯಾಗಿರ್ತಾಳೋ ಇಲ್ಲ ಯಾರಿಗೆ ಗೊತ್ತು. ನನಗೆ ನನ್ನ ನಾದ್ನಿ ಮ್ಯಾಗ ಒಂದೇ ನಂಬಿಕೆ ಇಲ್ಲ. ದೇವ್ರೇ, ನನ್ನ ಮಗಳ ಗತಿ ಏನಪ್ಪ ಅನ್ನೋದೇ ನನಗೆ ದೊಡ್ಡ ಚಿಂತೆ ಆಗ್ಬಿಟ್ಟತಿ. ನನ್ನ ಮಗಳಿಗೆ ಏಟು ಇಷ್ಟನೇ ಇಲ್ಲ. ನಾ ಮಾಡ್ಕೊಳಕ್ ಒಲ್ಲೆ ಅಂತೇಳಿ ಅನ್ನೋದು ಒಂದೇ ಸಾಕಾಗಿ ಹೋಗ್ಬಿಟ್ಟತ್ ನನಗಂತೂ ಹೇಳತ್ತಾಗ. ಹಂಗಾಗಿ ಸುಮ್ಮನೆ ಅದೀನಿ ನಾನು. ಪಾಪ ಹೊಳ್ಳಿ ಏನಾರ ಮಾತಾಡಿದ್ರೆ ಶಾಂತಕ್ಕ ತಾಯಿ ಮಗ ಇಬ್ರು ಬರ್ತಾರ ಮೈ ಮೇಲೆ. ಮಿಟಕ್ಲಾಡ್ಯಾರ ನೀವು. ಅಲ್ಲ ಎಷ್ಟು ತಿಂಡಿರ್ಬೇಕು ನಿಮ್ದು. ನನ್ನ ಮಗಳು ನೋಡಿದಿಲ್ಲ ಕಸ್ತೂರಿಗೆ ಎಂತ ಚಲೋ ಸಂಬಂಧ ತಂದು ಕೊಟ್ಲ. ಕಸ್ತೂರಿ ನೋಡಿದೇನೆ ತೊಲಗಟ್ಲೆ ಬಂಗಾರ ಹಾಕೊಂಡು ಬಂಗಾರದಂಗೆ ಜೀವನ ಮಾಡಕತ್ತಾಳೆ. ಈಗ ಮತ್ ನೋಡಿದ್ರೆ ನನ್ನ ಮಗಳ ಮೇಲೆ ನಂಬಿಕೆ ಇಲ್ಲ ಅಂತ ಅಂತೀರಿ ನೀವು. ಅಂದ್ರೆ ನಿನ್ನ ಆದ್ಮೇ ನಿಮ್ಗೆ ನಂಬಿಕೆ ಇಲ್ಲ. ಹಿಂಗೆ ಅಂದಿದ್ಲು ನನ್ನ ಸೊಸಿನೂ, ಹಿಂಗೆ ಅಂದಿದ್ಲು. ಈಗ ನೋಡು ಹೆಂಗದಾಳ ಮಗಳು ಬಂಗಾರದಂಗ. ಹೆಣ್ಮಕ್ಳು ಯಾವಾಗೂ ತವ್ರ ಮನೆಗೆ ಒಳ್ಳೇದ ಬಯಸ್ತಾರ ಏನ? ಮದ್ವಿ ಮಾಡ್ಸಾಕತ್ತಾರ ಅಂದ್ರೆ ಸುಮ್ಮನಿರ. ಅಣ್ಣನ ಹೆಂಡತಿ ಅಣ್ಣನ ಮಗಳಿಗೆ ಎಂತದ್ ಮದ್ವಿ ಮಾಡಿಸ್ಬೇಕಂತ ಅವ್ರಿಗೆ ಗೊತ್ತಿಲ್ಲನ? ಈಕೆ ಹೇಳೇ ಅವ್ರು ಕೇಳ್ಬೇಕನ ಪಾಪ. ನೋಡು ಹಿಂಗ ಮಾತಾಡ್ತಾಳ ಮತ್ತಿನ. ಅಯ್ಯೋ ಈ ಹುಡುಗ ಹೆಂಗದನ? ಹುಡುಗೊಂದು ಇಟ್ಟು ಚಂದಿಲ್ಲ ಶಾಂತಕ್ಕ. ಅಕ್ರಾಳ ಕರ್ಗೆ ಒಂಥರ ವಯಸ್ಸಾದ ಗಂಡ್ಮಗಿದ್ದಂಗದನ. ಏನು 1ನೇ ಮದುವೆ ಆಯ್ತು, 2ನೇ ಮದುವೆ ಆಯ್ತು. ಮಂತ್ಯಾನ್ ನೋಡಕ್ ಹೋಗಿದ್ವಿ. ಕರ್ದೆ ಯಾವತ್ತು ನೀವು? ಮತ್ತೆ ನಿನ್ನ ಸೊಸೆ ಕರ್ಕೊಂಬರಕೊಂಟೇನೆ ಅಂದು. ಈಕಿದು ಬೇರೆ ಕೆಲಸ ಐತಂತ ಈಕಿನೂ ಬರಲಿಲ್ಲ. ಅಲ್ಲೇ ಆಜು ಬಾಜುಕಿದ್ದು ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ದೆ. ಮಂತ್ಯಾನ ಅಡ್ಡಿ ಇಲ್ಲ, ಚಲೋ ಐತಿ, ಒಳ್ಳೆ ಇದ್ದಂತಾರೆ ಅದಾರ. ಆದ್ರೆ ಹುಡುಗನೇ ಮನ್ಸಿಗೆ ಬರುವಲ್ತವ. ರೊಕ್ಕ ತಗೊಂಡು ಏನು ಸುರ್ಕೋಬೇಕಾಗೈತಿ? ಮೊದ್ಲು ವರ ಮನ್ಸಿಗೆ ಬರ್ಬೇಕಾ, ವರ ನೆಟ್ಟಿಗಿರ್ಬೇಕಾ? ಅದನ್ನ ಹೇಳಾಕತ್ತೇನೆ ನಾನು. ನಮ್ಮ ಬಸಪ್ಪ ಏನು ಕಮ್ಗದನ ಕಸ್ತೂರಿ ಗಂಡ ಕರೋಗ ಒಂದು ಮನಿ ಚಂದಿಲ್ಲ. ಆದ್ರೆ ನೋಡಿದಿಲ್ಲ ಹೆಂಗ ಜೀವನ ಮಾಡ್ಕೊಂಡು ಹೊಂಟಾನ. ಇಲ್ಲೋಡ ಕರ್ರಗ ಗಂಡುಗಳು ಚಂದಿಲ್ಲ ಅಂದ್ರೆ ಇನ್ನೂ ಚಲೋ. ಹಿಂತ್ಯಾರು ಚಂದದಾರ ಅಂತೇಳಿ ಚಂದ ನೋಡ್ಕೊಂತಾರ. ಅವರ ಭಾಳ ಚಂದ ಇದ್ರಂದ್ರೆ ಅವ್ರು ಯಾಕೆ ಇವ್ರನ್ನ ಚಂದಾಗಿ ನೋಡ್ಕೋತಾರ? ಸುಮ್ಮನೆ ಇರ್ತಾರ. ಅದಕ್ಕೆ ನನ್ನ ಮಾತು ಕೇಳು, ಚಂದಿಲ್ಲದ ಹುಡುಗ ಕೊಡದ ಚಲೋ ಹುಡುಗ್ಯಾರನ. ಹೋಗ್ಲಿ ಬಿಡ, ಅಮ್ಮ ಅನ್ನೋದು ಒಂದು ರೀತಿ ಕರೆಕ್ಟಾಗಿ ಐತಿ. ಅಲ್ಲ ಮತ್ತೆ ಈಗ ನೀನು ನಿನ್ನ ಮಗಳು ಒಲ್ಲೆ ಅಂತಾಳ ಅಂತ ನೀ ಅಂತಿ. ಆದ್ರೆ ಮತ್ತೆ ಈಗ ನೋಡು, ಮೊನ್ನೆ ಕಸ್ತೂರಿದು ಸೇಮ್ ಹಂಗೆ ಆತ. ಆದ್ರೆ ನೋಡಿದಿಲ್ಲ ಅಂತ ಚಲೋ ಅದನವ ಬಸಪ್ಪ. ಅವ್ರ ಅತ್ತಿ ನೋಡಿದಿನ ಎಷ್ಟು ವರದಕ್ಷಿಣೆ ವರೋಪಚಾರ ಪಾಪ ಏನು ಕೊಡ್ಲಾರ್ದನ ಎಲ್ಲ ತಾವೇ ಮಾಡ್ಕೊತಾರ. ನನಗ್ಯಾಕ ಅದೇ ಸರಿ ಅನ್ನಿಸ್ತು. ಹುಡುಗನ ಅವನ್ ನೋಡಿದೇನ ಹೆಂಗ ಅನ್ಸಿದ್ಲ? ಹುಡುಗನವ ಸಂಪನ್ನ ಅದಾಳ, ಆಕೇನಿದೆ ಇಲ್ಲ. ಕನ್ಯಾ ಒಂದು ಕೊಟ್ರೆ ಸಾಕ್ರಿ, ನಮ್ಗೇನು ಹುಡಿ ಬಂಗಾರದಂಗ ಐತಿ, ಅಷ್ಟೇ ಸಾಕು, ನಮ್ಮ ಮಗ ಚಂದಿದ್ರೆ ಸಾಕು ಅಂತಂತಾಳಪ್ಪ. ಮತ್ತೆ ಆತಲ್ಲ ಬಿಡು, ಮತ್ತೆ ಯಾಕೆ ಚಿಂತೆ ಮಾಡ್ತಿ? ಮತ್ತೆ ಆತಲ್ಲ ಬಿಡ್ಲೆ, ಹೋಲಿ. ಅವ್ರಿಗೆ ಹಂಗೆ ಅನ್ಸಿರ್ತೈತಿ, ನಮ್ಮ ಮಗ ಚಂದಿಲ್ಲ, ಯಾರು ವರ ಕೊಡ್ಬೇಕು ಅಂತ ಅನ್ಸಿರ್ತೈತಿ. ಕನ್ಯೆ ಕೊಡ್ಬೇಕಂತೇಳಿ ಇಷ್ಟು ಚಲೋ ಕನ್ಯೆ ಸಿಕ್ಬಿಟ್ಲೆ ಅವ್ರಿಗೆ ಒಂದು ಖುಷಿ. ಹೋಗ್ಲಿ ಬಿಡು, ಮತ್ತೆ ಚಲೋ ಇದ್ರೆ ಮಾಡ್ಕೊಲಿ. ಹಂಗ ಒಲ್ಲೆ ಅಂತಾವ, ಅವಕ್ಕೆ ಚಂದಚಾರ ನೋಡ್ತಾವ ಮಕ್ಳು. ಆದ್ರೆ ಆಸ್ತಿ ವರದಕ್ಷಿಣೆ ವರೋಪಚಾರ ಇದೆಲ್ಲ ಏನು ಬೇಡ, ಹುಡುಗಿ ಬಂಗಾರದಂಗೆ ನೋಡ್ಕೊಂತೀವಿ ಅನ್ನಕತ್ತಾರ ಅಂದ್ಮೇಲೆ ಹೋಗ್ಲಿ ಬಿಡು. ಹಂಗಂತೀಯ ಶಾಂತಕ್ಕ? ಹಂಗಾರೆ ನಾನು ಸುಮ್ಮನೆ ಆಗ್ಬಿಡ್ಲೇನ?
ಮದುವೆ ಮಾಡಿಬಿಡ್ಲೇನು? ಹೌದಲ್ಲ? ಏನು ಅನ್ಲಾರ್ದ ಏನು ಅನ್ನಕ್ಕೆ ಹೋಗ್ಬೇಡ, ಚಲೋನ ಆಕತಿ, ಸುಮ್ಮನಿರು. ಈಗ ಒಲ್ಲೆ ಅಂತ ನಮ್ಮ ಕಸ್ತೂರಿನಿಗೆ ಬಾಳೆ ಮಾಡಕ್ಕೆ ಒಲ್ಲೆ ಅಂತ ವಾಪಸ್ ಓಡಿ ಬರ್ತಿದ್ಲು, ಗೊತ್ತಿಲ್ಲ ನಿಂಗೆ? ಈಗ ನೋಡಿ ಹೆಂಗೆ ಬಾಳೆ ಮಾಡ್ಕೊಂಡು ಹೊಂಟಾಳ, ಎಷ್ಟು ಚಲೋ ಅದಾಳ, ಹೌದಿಲ್ಲ? ಅಯ್ಯೋ ಈಗ ಗಂಡ ಅಂದ್ರೆ ಜೀವ. ಗಂಡನ ಒಂದು ಬಾಣೆತನ ಮುಗಿಸ್ಬೇಕಾದ್ರೆ ಸಾಕಾಗಿ ಓತೈಕೆ. ಅದು ಎಷ್ಟು ಸಲ ಗಂಡನ ನೆನಪು ಮಾಡ್ಕೊಂಡಾಳ ಅನ್ನಂಗಿಲ್ಲ, ಗೊತ್ತೈತೇನ? ಹೋಗ್ಲಿ ಬಿಡು, ಅವು ನಾಳೆ ಅವೇ ಮದುವೆ ಮಾಡ್ಕೊಂಡು ಚಂದ ಇರ್ತಾವೆ. ನನ್ನ ಮಾತು ಕೇಳ, ಸುಮ್ಮನಿರ ನೀನು, ಹ್ಞೂ ಅನ್ನ. ಸರಿ ಶಾಂತಕ್ಕ, ನೀನು ಯಾಕೋ ಹಿಂಗೆ ಅನ್ನಕತ್ತಿ, ನಿನ್ನ ಧೈರ್ಯನ ನೋಡುವ ನನಗೆ ಹೇಳ್ಬೇಕಂದ್ರೆ ಈಗ. ಯಾಕಂದ್ರೆ ನಿನ್ನ ಮಗಳು ಆರಾಮದಾಳಲ್ಲ, ಅದೇ ಒಂದು ಧೈರ್ಯದ ಮ್ಯಾಗ ನಾನು ಕೊಟ್ಟು ಮದುವೆ ಮಾಡಕ್ಕೆ ಒಪ್ಕೊಂಡೆ ಈಗ. ಅಯ್ಯೋ ನಿಮ್ದು ಮಾತಾಡ್ಕೊಂತ ನಮ್ಮದೇ ಬಗ್ಗೆ ಇರಲಾರ್ದಂಗೆ ಆಗ್ಬಿಡ್ತಲ್ಲ, ಅದೇ ಬೇಜಾರು. ಬರ್ತೇನೆ ತಲೆ, ಸಂಜೆಗೆ ಬಂದ ತಿಳಿಸಿ ಹೇಳ್ತೇನೆ, ಹಂಗೆ ಮಾಡಬೇಡವಾ, ನೀ ಮಾಡೋದು ಸರಿ ಅಲ್ಲ ಅಂತೇಳಿ ನಾನೇ ಹೇಳ್ತೇನೆ, ತಲೆ ಕೆಡಿಸ್ಕೊಬೇಡತ್ತ. ಅಷ್ಟು ಮಾಡಿ ಪುಣ್ಯ ಕಟ್ಕೋರ ಶಾಂತಕ್ಕ. ಆ ಹುಡುಗಿ ಮಾತ್ರ ನನ್ನ ಮನೆ ಬಾಕ್ಲಕ್ಕೆ ಬರಬಾರ್ದು ನೋಡೋದು, ಅದ್ರ ಮೇಲೆ ನಂಗೆ ಎಳ್ಳು ಕಾಳಷ್ಟು ನಂಬಿಕೆ ಇಲ್ಲವ ಯವ್ವ. ಸರಿ ಇಲ್ಲ ಶಾಂತಕ್ಕ, ಬರಬ್ಬರಿ ಇಲ್ಲ ಹುಡುಗಿ. ಯವ್ವ ಆಗಿ ಬಂದ್ಲಂದ್ರೆ ನಾನು ಉರ್ಲ ಹಾಕ್ತಾಳಕಿ ಮೊದಲು, ಆಮ್ಯಾಗ ನನ್ನ ಗಂಡನ, ಆಮೇಲೆ ಕ್ರಮೇಣ ನನ್ನ ಮಗನ ತೊಗೊಂಡು ಹೋಗ್ತಾಳ. ಅದಕ್ಕೆ ಆತ್ ತಗೋರವ, ಹಂಗಾಗಲಿ, ನೀ ಹೆಂಗೆ ಐತಿ ಹಂಗಾಗಲಿ. ಹುಡುಗ ಹಾಲು ಕುಡ್ಸಿದ್ನಲ್ರಿ ಎತ್ತಿಯಾರ, ಆಮೇಲೆ ರಾಗಿ ಗಂಜಿ ತಿನ್ಸಿದ್ನಿ, ಅಲ್ಲೇ ಕುಂತ ತಿಂದೆ ಮಕ್ಕೊಂಡತ್ತಿರತ್ತೀರ ಕೂಸು. ಹೋಗ, ನೀನು ಜಾಕ ಪಾಕ ಮಾಡೋದಿದ್ರೆ ಮಾಡೋಗು. ಶ್ರಾವಣ ಜಾಕ ಮಾಡಿ ಅರ್ಚರಿಗೆ ನೀರು ಹಾಕ್ಕೊಂಡು ಪೂ ಒಂದು ಸ್ವಲ್ಪ ದೇವ್ರ ದೀಪ ಹಚ್ಚವ. ಬೆಳಗ್ಗೆ ನಾನು ಹಚ್ಬೇಕಂದೆ, ಆಗಲಿಲ್ಲ. ಜಾಕ ಮಾಡೀನಿ, ಈ ಕರ ಒದರಾಕತ್ತಂತೇಳಿ ಸೀದಾ ಕೊಟ್ಟಿಗೆ ಹೋಗ್ಬಿಟ್ಟೆ. ಅದಕ್ಕೆ ಹ್ಞೂ ಅತ್ತೇಸ್ತಂತು. ಆದರೂ ಏನ ಅಂದ್ರೆ ಬಿಡಾಡ್ಯಾರ ನಿಮಗೆ, ಮನಿ ಹೆಣ್ಮಕ್ಳ ಮೇಲೆ ನಂಬಿಕೆನೇ ಇಲ್ಲ ನೋಡ್ರಲ್ಲ ನಿಮಗೆ. ಹೆಣ್ಮಕ್ಳು ಏನು ಮಾಡಿದ್ರು ನೋಡವ, ಏನು ಹೇಳ್ತಿ ಇದಕ್ಕೆ? ಮನೆ ಬಂದ್ಲ ದೌಳಗಂಗವ್ವ, ತಾಯಿಗೆ ಆರಾಮಿಲ್ಲ ಅನ್ನೋ ಚಿಂತಿಲ್ಲಕ್ಕಿಗೆ. ಆಕಿಗೆ ಸೀರೆ ಬೇಕಂತೆ, ಸೀರೆ ಪಂಚಮಿ ಹಬ್ಬ ಅಂತೇಳ ಸೀರೆ ಕೊಡಿಸ್ತಿ ಇಲ್ಲ, ಮತ್ತೆ ಯಾವಾಗ ಕೊಡಿಸ್ತಿ ಅಂತ ಕೇಳ್ತಾಳ. ಏನು ಹೇಳ್ತಿ ಇದಕ್ಕೆ, ಏನು ಹೇಳ್ತಿ ಹೇಳಿದಕ್ಕೆ? ಅಲ್ಲ ಆಕಿಗೆ ಸ್ವಲ್ಪರ ನಮ್ಮ ಅಣ್ಣಗೆ ಆರಾಮಿಲ್ಲ, ಇದು ನಮ್ಮ ಅವ್ಗೆ ಆರಾಮಿಲ್ಲ, ನಾ ಸೀರೆ ಕೇಳ್ಬೇಕು ಕೇಳಬಾರ್ದು ಅನ್ನೋದಿಲ್ಲಕ್ಕಿಗೆ ಸೀರೆ ಕೇಳಾಕತ್ತಾಳ. ಇವ್ರಿಗೆ ತರಕಾಗಿದ್ದಿಲ್ಲ, ಹಂಗಾಗಿ ಇವರು ಇಲ್ಲವ ಇನ್ನೇನು ಕೊಡಿಸ್ತೇನೆ ತಗೋ ಅಂತ ಇವ್ರು ಅಂದ್ರೆ. ಅಂತ ಕರಂಗೇಡಿ ಹಾಕಿದಾಳ ಆಕಿ ಮೇಲೆ. ನಮ್ಮ ಅತ್ತಿಗೆ ಇಲ್ಲದ ಅಕ್ರಿಕೆ, ತಾಯಿಗೆ ಆರಾಮಿಲ್ಲ ಅಂತ ಬಂದಾಳಲ್ಲ, ಒಂದು ಏನು ತಂದಿಲ್ಲ, ಮತ್ತೆ ಸುಟ್ಟಗೈ ಸೂರ್ಯ ಇಟ್ಕೊಂಡು ಬಂದಾಳ. ಇಲ್ಲಿಂದ ಇಂಥ ಗಾಡಿ ತುಂಬ್ಕೊಂಡು ಹೋದ್ಲು ನೋಡು. ತವ್ರ ಮನೆಗೆ ಬಂದ್ರೆ ಹೆಣ್ಮಕ್ಳಿಗೆ ಇಷ್ಟು ಕಿಮ್ಮತ್ ಕೊಡ್ತೀರಿ ನೀವು, ಸಸ್ತ್ಯಾರು ಬಿಡ್ಲಾರ ನೀವು. ಅದಕ್ಕೆ ದೇವ್ರು ನನ್ನ ಆಯಾಸ ಗಟ್ಟಿ ಮಾಡ್ಯಾನ. ಮತ್ತೆ ನಾ ಸತ್ನೇದ ನನ್ನ ಮಗಳಿಗೆ ಇಲ್ಲಿ ಏನು ಸಿಗುದಿಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಆಯಾಸ ಗಟ್ಟಿ ಮಾಡ್ಯಾನ ದೇವ್ರು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮಂತಾರನ್ನ ಕಟ್ಕೊಂಡು ದೇವ್ರೇ ಪಾಪ, ಮನಿ ಹೆಣ್ಮಕ್ಳ ಗತಿ ಅದೋ ಗತಿ. ಯವ್ವ ಬಿಡ್ಬೆ, ಎಷ್ಟು ಮಾಡಿದ್ರ ನಿಮ್ಗೆ ಏನು ಮಾಡ್ಯಾರ ಅಂತ ನೀವು ಅನ್ನೋದು ಅಟ್ರಾಗ ಐತಿ. ನೀವೇನು ಮಾಡ್ಯಾರ ಅಂತ ಅನ್ನಂಗೆ ಇಲ್ಲ. ಯಾಕೆ ತಲೆ ಕೆಡಿಸ್ಕೋತಿ? ತಗ, ನಿಮ್ಮ ಹೆಣ್ಮಕ್ಳು ಅಲ್ಲಿ ಹೆಂಗೆ ಬಾಳೆ ಮಾಡ್ತಿರ್ತಾವ, ಅದು ನಿಮಗೆ ನೆನಪೇ ಇರೋದಿಲ್ಲ. ಚಲೋ ಕಲ್ತಿ ಬಿಡು ಮಾತಾಡಕ. ನೀನ್ ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಾಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಂಟೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು
ಯಾವ್ದಾರ ಹುಡುಗಿ ಅದಾಳನ ಮತ್ತೆ ಹಂಗಿದ್ರೆ ಹೇಳ ಮತ್ತೆ ಅದಕ್ಕೇನಿಲ್ಲ ನೋಡಣಂತ ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು ಮದುವೆ ಮಾಡೋಣಂತ ಬೇಕಾರ ಅದು ಅವ್ವ ಆ, ನೀನೇ ಕೇಳ್ಬೇಕವ್ವ. ನಾನು ಕೇಳ್ಬೇಕಾ ನಾನಲ್ಲ ಈಗ ಕೇಳಿದ್ದೆ